ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಬಿಲ್ಗಳಿಗೆ ಹಿನ್ನಡೆಯಾಗಿದೆ. ಒಳ ಮೀಸಲಾತಿ ಕಲ್ಪಿಸುವಿಕೆ 566 ಅಥವಾ 665 656 ಏನಾದರೂ ಕರ್ಕೊಳ್ಳಿ. ಈ ಒಂದು ಒಳ ಮೀಸಲಾತಿ ದ್ವೇಷ ಭಾಷಣ ವಿಧೇಯಕ ವಾಪಸ್ ಆಗಿರೋದಿಲ್ಲಿ. 3 ಮಸೂದೆಗಳನ್ನು ವಾಪಸ್ ಕಳಿಸಿದ್ದಾರೆ ಗವರ್ನರ್ ಅವರು. ಮತ್ತಷ್ಟು ಸ್ಪಷ್ಟನೆ ಕೋರಿ ವಾಪಸ್ ಕಳಿಸಿರುವುದು ಗವರ್ನರ್. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಸೂದೆಯನ್ನು ವಾಪಸ್ ಮಾಡಿಬಿಟ್ಟಿದ್ದಾರೆ. ನಾವು ಎಡಗೈಗೆ ಅಷ್ಟು, ಬಲಗೈಗಿಷ್ಟು, ಮಧ್ಯದವರಿಗಿಷ್ಟು ಅಂತೆಲ್ಲ ಸರ್ಕಾರ ಹೇಳ್ಕೊಂಡಿತ್ತಲ್ಲ, ಆ ಮೂಲಕವಾಗಿ ದೊಡ್ಡ ದಿಗ್ವಿಜಯ ಸಾಧಿಸಿದ್ದೀವಿ ನಾವು ಅಂತೇಳಿ ಸರ್ಕಾರ ಒಂದು ಕಡೆ ಅದರ ಬಗ್ಗೆ ಹೆಮ್ಮೆ ಇಟ್ಕೊಂಡಿತ್ತು. ಆದರೆ ಈ ಮೀಸಲಾತಿ ಕಲ್ಪಿಸಿದ್ರಲ್ಲ ನೀವು ಒಂದು ವಿಧೇಯಕ, ಇದ್ರ ಬಗ್ಗೆ ನಮಗೆ ಮತ್ತಷ್ಟು ಸ್ಪಷ್ಟೀಕರಣ ಬೇಕು ಅಂತೇಳಿ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕವನ್ನು ವಾಪಸ್ ಮಾಡಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಸೂದೆ, ಈ 3 ಮಸೂದೆಗಳನ್ನು ಕೂಡ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಒಟ್ಟು 22 ಮಸೂದೆಗಳಲ್ಲಿ 19 ಮಸೂದೆಗಳಿಗೆ ಅಂಕಿತ ಬಿದ್ದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರಗೊಂಡಿದ್ದಂಥ ಬಿಲ್ಗಳು. ಆದರೆ 3 ಮಸೂದೆಗಳನ್ನು ಮಾತ್ರ ರಾಜ್ಯಪಾಲರು ಪ್ರಶ್ನಿಸಿ ಸ್ಪಷ್ಟನೆ ಕೋರಿ ವಾಪಸ್ ಕಳಿಸಿದ್ದಾರೆ. ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಷನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಷನ್ ಕೇಳಿಲ್ಲ. 22 25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನು ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಷನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಷನ್ನು ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು